ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ನಮ್ಮಮ್ಮ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಕ್ಕನಿಗೆ ಸರ್ಪ್ರೈಸ್ ಕೊಡೋಣ. ಅವಳು ಆಷಾಢಕ್ಕೆ ಮನೆಗೆ ಬಂದಿದ್ಲು, ಅದಕ್ಕೆ ಅವಳ ಮನೆಗೆ ಹೋಗಿ ಬರೋಣ, ಮಾತಾಡ್ಸ್ಕೊಂಡು ಬರೋಣ. ನನ್ನ ಮದುವೆ ಟೈಮಲ್ಲಿ ಲಗೇಜ್ ಅಲ್ಲೇ ಬಿಟ್ಟು ಬಂದಿದ್ದೆ. ಸೊ ಅದು ನನ್ನ ಲಗೇಜ್ ಇತ್ತು, ಅದನ್ನು ಎತ್ತಾಕೊಂಡು ಬರೋಣ ಅಂತ ನಾನು ನಮ್ಮಮ್ಮ. ಅಮ್ಮಂಗೆ ಸ್ಕೂಲ್ಗೆ ರಜೆ ಆಯಿತು, ಸೊ ಹೊರಟ್ವಿ. ಬಟ್ ಅವಳಿಗೆ ಗೊತ್ತಿಲ್ಲ ಇದು. ಅವಳಿಗೆ ಕಾಲ್ ಮಾಡಿದ್ದೆ, ಅವಳು ಕೇಳಿದ್ದಕ್ಕೆ ಇಲ್ಲ ಮನೇಲಿದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ. ಇಲ್ಲಿ ಮಳೆಗೆ ಫುಲ್ ಹೊಳೆ ಎಲ್ಲ ತುಂಬಿತ್ತು. ಇದು ಹೊಳೆ ಮಲ್ಲೇಶ್ವರ ದೇವಸ್ಥಾನ. ನಮ್ಮ ನೋಡ್ಲಿ ಹೆಂಗೆ ಕತ್ಕೊಂಡೈತೆ. ಗಾಳಿ ಅಂತ ಚಳಿ ತಿಂಡಿ ತಗೊಂಡು ಹೊರಟ್ವಿ. ಮನೆ ಹತ್ರ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಓ ಜೋರು, ಪೂರ ಜೋರು. ಏನು ನೀನು ತಿಕ್ಲಿ ಏನು ಎಲ್ಲ ಮತ್ತೆ ಹೊರಡ್ತಿದ್ದೀಯ, ರೆಡಿ ಆಗ್ತಿದ್ದೀಯ. ಪೂಜಾರಿ ಎಲ್ಲ ಹೋದಳು. ಅದಕ್ಕೆ ಅಲ್ವಾ ನಿಂಗೆ ಕಾಲ್ ಮಾಡಿದ್ದ ಅವಾಗ. ಎಲ್ಲಿದ್ಯಾ ಅಂತ ಅವಳೆಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ. ಎಷ್ಟು ಹಾಕೊಳ್ಳೋದ್ಲಾಗೆ ಇದು ಉಲ್ಕೊಡ್ಬೇ ಏನು ತಂದೀಯಾ? ಅಲ್ಲಿ ಏನಿದು? ಅದು ಹೆಂಗಿಟ್ಟಿಯ? ಪ್ಲಾಸ್ಟಿಕ್ ಮೇಲೆ ಇಟ್ಟಿ ಹೆಂಗಿಟ್ಟಿಯ? ತಿನ್ನಾಕ ಕೇಕಾ ಸೋಫಾ ಮೇಲೆ ಇಟ್ಟಿನಿ. ಕವರ್ ಇತ್ತ? ತಂದಿರಾ? ಅವ್ನು ನಂಗೊಂದು ಚಕ್ಲಿ ತಗೊಂಡ್ಯಾ? ನಂಗೆ ತಂದಿರ ಎಲ್ಲರಿಗೂ ಸೇರ್ಕೊಂಡಿರೋ ತಬಾ ಮುಚ್ಕೊತೀನಿ. ನಿಂಗೆ ಅಲೆಂತ ಇನ್ನೊಂದು ತಂದ್ಕೊಂಡ ನೋಡಿ, 2 ಜನ ಒಂದೊಂದ. ಅತ್ತಗಬೇಕಬ್ಬಿಟ್ಟು ಅದು ನನಗೆ ಎಷ್ಟು ಸತಿ ಅಂತ ಪ್ರಶ್ನೆ ಊಟ ಮಾಡೋ ಮುಖ ಮುಚ್ಕೊಂಡು ನಿನ್ನೇನು ಯಾರು ನೋಡೇ ಇಲ್ವೇನಕ್ಕ? ಅಷ್ಟೊಂದು ಜನ ನೋಡೈತೆ. ಈಗ ಮುಖ ಮುಚ್ಕೊತವಳು. ಅವಾಗ ನೀಟ್ ಅಕ್ಕ ಟೆಂಪಲಿಗೆ ಹೋಗೋಣ ಅಂತ ಅಂದರು. ಸೊ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಿಂತಿದ್ದೀನಿ. ಇವಾಗ ಟೆಂಪಲ್ಗೆ ಹೋಗಬೇಕು. ಅಲ್ಲಿಂದ ಟೆಂಪಲ್ ಮುಗಿಸ್ಕೊಂಡು ಸಂಜೆ ಅಲ್ಲೇ ಟೌನ್ಗೆ ಹೋದ್ವಿ ಸ್ನ್ಯಾಕ್ಸ್ ತಿನ್ನೋಣ ಅಂತ. ಸೊ ಭಾವನ ಬಂದುಬಿಟ್ಟಿದ್ವಿ, ನಮ್ಮ ಅಕ್ಕ ಆಷಾಢಕ್ಕೆ ಅಂತ ಮನೆಗೆ ಬಂದಿದ್ದು. ಅದಕ್ಕೋಸ್ಕರ ನಾನು ಅಕ್ಕ ಮನೆಗೆ ಹೋಗಿದ್ದೆ. ಇಲ್ಲಿ ನಾನು ವಿಕ್ಕು ಅಕ್ಕ ಭಾವ ಪಾನಿಪುರಿ ತಿನ್ನೋಣ ಅಂತ ಬಂದಿದ್ವಿ ಟೌನ್ಗೆ. ಮತ್ತೊಂದು ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರಸಾದ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.